ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ನುಗ್ಗೆಕಾಯಿ ಉದ್ಕ. ಎಲ್ಲಕ್ಕೂ ತಿಂದಿರ್ತೀವಿ, ಈ ನುಗ್ಗೆಕಾಯಿ ಉದ್ಕ ತಿಂದಿರಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಆಗಿ ನುಗ್ಗೆಕಾಯಿ ಉದ್ಕ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ. ನುಗ್ಗೆಕಾಯಿ ಉದ್ಕ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು ಏನೇನಂದ್ರೆ ನುಗ್ಗೆಕಾಯಿ, 1 ಬೌಲ್ ಬೇಳೆ, ಅರ್ಧ ಬೌಲ್ ಹೆಸರು ಕಾಳು, ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, 1 ಟೊಮೊಟೊ, ಒಗ್ಗರಣೆ ಡಬ್ಬಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೀನಿ. ಫಸ್ಟ್ ಬೇಳೆ ಹೆಸರು ಕಾಳು, ಈ ನೀರ್ ಕುದಿಯೋದ್ರೊಳಗೆ ಹೆಸರು ಕಾಳು ಬೇಳೆ ತೊಳ್ಕೊಂಬರೋಣ. ಬೇಳೆ ಹೆಸರು ಕಾಳನ್ನ ತೊಳೆದೇ ಹಾಕ್ಬೇಕು, ಇಲ್ಲ ಅಂದ್ರೆ ಮತ್ತೆ ಅದ್ರ ಮೇಲೆ ಡೆಸ್ಟ್ ಎಲ್ಲ ಕೂತಿರುತ್ತಲ್ಲ, ತೊಳ್ದು ಹಾಕೋದ್ರಿಂದ ಹೆಲ್ತಿಗೆ ಒಳ್ಳೇದು. 1 ಕುದಿ ನೀರ್ ಬರ್ತಿದಂಗೆ ಬೇಳೆ ಹೆಸರು ಕಾಳನ್ನ ತೊಳ್ಕೊಂಡಿರೋದನ್ನ ಈ ನೀರಿಗೆ ಹಾಕ್ತಾ ಇದೀನಿ. ಬೇಳೆ ಹೆಸರು ಕಾಳು ಇಷ್ಟು ಬೆಂದಿದಾವೆ. ಈಗ ನುಗ್ಗೆಕಾಯಿ ಹಾಕೋಣ. ಯಾವ್ದೇ ತರಕಾರಿ ಆದ್ರೂ ತೊಳೆದು ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೇದು. ಹಂಗಾಗಿ ನಾನು ಎಲ್ಲಾ ತರಕಾರಿನ ಚೆನ್ನಾಗಿ ತೊಳ್ಕೊಂಡು ಫಸ್ಟ್ ಒಂದ್ಸತಿ ಹೆಚ್ಚಕ್ಕಿಂತ ಮುಂಚೆನೆ ತೊಳೆದಿರ್ತೀನಿ. ಹೆಚ್ಚಾದ್ಮೇಲೆ ಒಂದ್ಸತಿ ತೊಳಿಬೇಕು. ಸ್ವಲ್ಪ ಕುದ್ಮೇಲೆ ಉಪ್ಪು ಹಾಕ್ಬೇಕು, ಯಾಕೆಂದ್ರೆ ಫಸ್ಟಿಗೆ ಹಾಕಿದ್ರೆ ಕಾಯಿಗೆ ಅಷ್ಟು ಚೆನ್ನಾಗಿ ಹತ್ತಲ್ಲ ಉಪ್ಪು. ಹಂಗಾಗಿ ಸ್ವಲ್ಪ ಈ ತರ 1-2 ಕುದಿ ಕುದೀತಾ ಇದ್ದಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸಾಂಬಾರಿಗೆಲ್ಲ ಬೇಯಿಸ್ತೀವಲ್ಲ, ಆತರ ಜಾಸ್ತಿ ಬೇಯಿಸಬಾರ್ದು. ಈ ತರ ಸ್ವಲ್ಪ ಹಿಂಗೆ ಮುಟ್ಟಿ ನೋಡ್ದಿ, ಈ ತರ ಸ್ವಲ್ಪ ಈ ತರ ಹಿಂಗ ಸ್ವಲ್ಪ ಬೆಂದಿದ್ರೆ ಸಾಕಿದು. ಯಾಕೆಂದ್ರೆ ಜಾಸ್ತಿ ಬೆಂದ್ಬಿಟ್ರೆ ಸಾಂಬಾರಿಗೆ ಆದಂಗ ಆಗ್ಬಿಡುತ್ತೆ. ಇದು ನುಗ್ಗೆ ಉದ್ಕ ಅಲ್ವಾ, ಕಾಳಿನ ಜೊತೆ ತಿನ್ನಕ್ಕೆ ಸ್ವಲ್ಪ ಹಿಂಗೆ 1 ಅರ್ಧ ಬೆಂದಿದ್ರೆ ಸಾಕು. ಅದ್ ಮತ್ತೆ ಒಗ್ಗರಣೆ ಹಾಕ್ತಿವಲ್ಲ, ಅವಾಗ ಇನ್ನೂ ಸ್ವಲ್ಪ ಬೇಯುತ್ತೆ. ಅದರಿಂದ ಇಷ್ಟು ಬೆಂದಾಗ ಬಸ್ಕೊಂತ ಇದ್ದೀನಿ. ಇವಾಗ ಬಸ್ಕೊಂಡಿರೋ ಅಂತ ಕಾಳನ್ನ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈ ಕಡೆ 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಆ ಕಾಳಿಗೆ ಹಾಕಿದೀನಿ ಉಪ್ಪು, ಬಟ್ ಈರುಳ್ಳಿಗೆ ಅದಕ್ಕೆ ಹತ್ಲಿ ಅಂತ ಒಂದೇ 1 ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಈ ನುಗ್ಗೆಕಾಯಿನ ತರ ಉದ್ಕ ಮಾಡಿ ಪಲ್ಯ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ವಾ, ಅದಕ್ಕೋಸ್ಕರ ಈ ತರ ಉದ್ಕ ಒಂಥರ ಹೊಸ ರೆಸಿಪಿ ಇರುತ್ತದೆ, ಚೆನ್ನಾಗಿರುತ್ತೆ. ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ತರ ನೀವು ಟ್ರೈ ಮಾಡಿ. ಬೇರೆ ಕಡೆ ಎಲ್ಲ ಬಸ್ಸಾರು ಅಂತಾರೆ, ಬಸ್ಸಾರು ಉದ್ಕ ಎಲ್ಲ ಒಂದೇ, ಬಟ್ ಹೇಳೋದ್ ಮಾತ್ರ ಹೆಸರು ಮಾತ್ರ ಚೇಂಜ್ ಅಷ್ಟೇ. ತುರ್ದಿರೋ ಅಂತ ಕೊಬ್ಬರಿ, ನನಗೆ ಈ ಕಾಳು ಟೇಸ್ಟ್ ಅನ್ಸೋದು. ಈ ನುಗ್ಗೆಕಾಯಿನಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಪೋಷಕಾಂಶ ಇರೋದ್ರಿಂದ ಮಕ್ಳಿಗಂತೂ ವಾರಕ್ಕೆ 1 ಟೈಮ್ ಈ ತರ ಏನಾದ್ರೂ ಒಂದು ರೆಸಿಪಿ, ನುಗ್ಗೆಕಾಯಿ ಚಟ್ನಿ ಆಗಿರ್ಬೋದು. ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದೀನಿ ನುಗ್ಗೆಕಾಯಿ ಚಟ್ನಿನ, ಅದರ ನೀವು ಟ್ರೈ ಮಾಡಿ. ಅದ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇನ್ನೊಂದ್ ಕಡೆ ಈ ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ. ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ. ಈಗ ಟೊಮೊಟೊ ಹುರ್ಕೋಣ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಕೊಂಡು ಆಮೇಲೆ ಟೊಮೊಟೊ ಹುರ್ಕೋಬೇಕು, ಯಾಕೆಂದ್ರೆ ಅದ್ರ ಜೊತೆಗೆ ಆದ್ರೆ ಅವು ಬೇಗ ಹುರ್ದ್ಬಿಡ್ತವೆ. ಈ ಟೊಮೊಟೊ ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು. ಇಷ್ಟು ಫ್ರೈ ಆದ್ರೆ ಸಾಕು ಟೊಮೊಟೊ. ಇದನ್ನ ಮಿಕ್ಸಿ ಜಾರಿಗೆ ಹಾಕೋಣ. ಈ ಜಾರಿಗೆ 1-2 ಸ್ಪೂನ್ ಆಗುವಷ್ಟು ಜೀರಿಗೆನೆ ಮೇನ್ ಈ ಉದ್ಕಕ್ಕೆ. ಹಂಗಾಗಿ 1-2 ಸ್ಪೂನ್ ಆಗುವಷ್ಟು ಜೀರಿಗೆ, ಕೊತ್ತಂಬರಿ ಏನ್ ತಗೊಂಡಿದ್ವಲ್ಲ ಆ ಕೊತ್ತಂಬರಿ, ಮತ್ತೆ 1 ಬೌಲ್ ಕೊಬ್ಬರಿ ತಗೊಂಡಿದ್ವಲ್ಲ ಕೊಬ್ಬರಿ ತುರಿ, ಆ ಕೊಬ್ಬರಿ ತುರಿಲಿ ಒಂದು 1/4 ಸ್ಪೂನ್, 1/2 ಸ್ಪೂನ್ ಅಷ್ಟು ಕೊಬ್ಬರಿ ತುರಿನ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ. ಬೇಳೆ ಹೆಸರು ಕಾಳನ್ನ ಈ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ತಿದೀನಿ, ಯಾಕಂದ್ರೆ ಕಟ್ಟು ಸ್ವಲ್ಪ ಮಂದಕ್ಕೆ ಬರ್ಲಿ ಅಂತ ಬೇಯಿಸ್ಕೊಂಡಿರೋ ಅಂತ ಬೇಳೆ ಹೆಸರು ಕಾಳನ್ನ ಹಾಕ್ತಾ ಇದೀನಿ. ಈ ಮಸಾಲೆಗಳಿಗೆಲ್ಲ ಇಟ್ಕೋಬೇಕು ಅಂತ 1 ಚಿಟಿಕೆ ಉಪ್ಪು ಹಾಕ್ತಿದೀನಿ. ಈ ರೀತಿ ಇಷ್ಟು ನುಣ್ಣಗಾದ್ರೆ ಸಾಕು, ತೀರಾ ನುಣ್ಣಗೇನ್ ಆಗೋದ್ ಬೇಡ, ಇಷ್ಟು ನುಣ್ಣಗಾಗಿದ್ರೆ ಸಾಕು. ಇದನ್ನ ಇವಾಗ ಬಸ್ಕೊಂಡಿರೋ ಅಂತ ಕಟ್ಟಿಗೆ ಹಾಕೋಣ. ನೀರ್ ಹಾಕ್ಬಾರ್ದು ಎಕ್ಸ್ಟ್ರಾ. ಈ ಕಟ್ಟಲ್ಲಿ ಏನ್ ಇರುತ್ತಲ್ಲ ಇದನ್ನೇ ಹಾಕಿ ಜಾರಲ್ಲಿ ಇರೋದನ್ನೆಲ್ಲ ತೊಳೆದು ಹಾಕೋಬೇಕು, ಯಾಕೆಂದ್ರೆ ತುಂಬಾ ನೀರ್ ಹಾಕ್ಬಿಡುತ್ತೆ. ನೀರ್ ಹಾಕ್ಬಿಟ್ರೆ ಮುದ್ದೆ ಗಂಟೋ ತರ ಇರ್ಬೇಕು ಇದು. ಇವಾಗ ಲಾಸ್ಟಿಗೆ ಹುಣಸೆಹಣ್ಣಿನ ರಸ ಹಾಕ್ಬಿಟ್ರೆ ಉದ್ಕ ಇಸ್ ರೆಡಿ. ನಿಂಬೆಹಣ್ಣು ಹಾಕೊಂಡು ಊಟ ಮಾಡ್ಬೋದು. ಹುಣಸೆಹಣ್ಣು ಹಾಕೋದ್ರಿಂದ ಆ ಟೇಸ್ಟೇ ಬೇರೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನುಗ್ಗೆಕಾಯಿ ಉದ್ಕ ಈಸ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.